ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಯಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡ್ಕೊಳ್ಳೋಣ. ಇವತ್ತಿನ ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ, ಇವತ್ತಿನ ಮಂತ್ರವನ್ನು ಎಮರ್ಜೆನ್ಸಿ ಹಣಕ್ಕೋಸ್ಕರ ನಾವು ಹೇಳ್ಕೊಳ್ಳುವಂಥದ್ದು. ಇವಾಗ ಕೈನಲ್ಲಿ ದುಡ್ಡಿರೋದಿಲ್ಲ, ಯಾವುದೋ ಒಂದು ನಮಗೆ ಸಂಕಷ್ಟ ಅನ್ನೋವಂಥದ್ದು ಎದುರಾಗಿರುತ್ತೆ, ಕೈನಲ್ಲಿ ದುಡ್ಡಿರೋದಿಲ್ಲ, ಬಟ್ ಆದರೆ ಏನು ಮಾಡಬೇಕು ಅನ್ನೋದು ಕೂಡ ನಮಗೆ ತೋಚುತ್ತಾ ಇರೋದಿಲ್ಲ. ಹಾಗಾಗಿ ಎಮರ್ಜೆನ್ಸಿ ಹಣಕ್ಕೋಸ್ಕರ, ಶತ್ರುವಿನ ನಾಶಕ್ಕೋಸ್ಕರ, ಭೂಮಿಗೆ ಸಂಬಂಧಪಟ್ಟಿರೋ ಹಾಗೆ, ಮತ್ತು ನಮಗೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡೋದಕ್ಕೆ, ಮತ್ತು ಯಾರಿಗಾನ ಕನಸಿನ ಭೀತಿಗ ಈ ದೆವ್ವ ಭೂತ ಅನ್ನೋ ಅಂಥದ್ದು ಏನಾನ ಇತ್ತು ಅಂತಂದರೆ ಖಂಡಿತವಾಗ್ಲೂ ವರಾಹ್ಯಮನ್ನು ಪ್ರಾರ್ಥನೆಯನ್ನು ಮಾಡಿ. ಮತ್ತು ಸಮಸ್ಯೆ ಜಾಸ್ತಿ ಇದೆ, ಸಮಸ್ಯೆ ನಿವಾರಣೆನೇ ಆಗ್ತಾ ಇಲ್ಲ, ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಮನೆಯಲ್ಲಿ ಜಗಳಗಳು, ಕಲಹಗಳು, ದಾಂಪತ್ಯದಲ್ಲಿ ಸಮಸ್ಯೆ, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ತಾಯಿ ವರಾಹ್ಯಮ್ಮನ ನಂಬಿ ಖಂಡಿತವಾಗ್ಲೂ ತಾಯಿ ನಿಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸ್ತಾಳೆ. ಮತ್ತು ತಾಯಿ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನು ಬೇಗನೆ ಬಗೆಹರಿಸ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಇವತ್ತಿನ ಮಂತ್ರ ಬಂದು ನಿಮ್ಮ ಒಂದು ಹೆಲ್ತ್ಗೆ ಮತ್ತು ಎಮರ್ಜೆನ್ಸಿ ಹಣಕ್ಕೋಸ್ಕರ. ತುಂಬ ಜನಕ್ಕೆ ಈ ಕನಸಿನಲ್ಲಿ ಬೆಚ್ಚಿ ಬೀಳೋದು, ಅನಾರೋಗ್ಯ ಅನ್ನೋವಂಥದ್ದು, ಕನಸಿನಲ್ಲಿ ಬೆಚ್ಚಿ ಬಿದ್ದ ತಕ್ಷಣವೇ ಅವ್ರಿಗೆ ಜ್ವರ ಬರೋವಂಥದ್ದು, ಅವ್ರಿಗೆ ಭಯ ಬರೋವಂಥದ್ದು ಆಗ್ತಾ ಇರುತ್ತೆ. ಆ ಒಂದು ಕೆಲಸದಿಂದ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೋದು. ನೋಡಿ, ಇಲ್ಲಿ ಏನು ನಾನು ಒಂದು ನಾಗರ ಪ್ರತಿಮೆಯನ್ನು ತೋರಿಸ್ತಾ ಇದ್ದೀನೋ, ಇದು ನಾಗ ಒಂದು ಕನ್ಯಾ ಸರ್ಪದೋಷ ಎಲ್ಲ ಏನೇನ ಇರುತ್ತಲ್ವ, ಈ ರೀತಿಯಾಗಿ ಪ್ರತಿಮೆ ಇರುವಂಥದ್ದಕ್ಕೆ ನೀವು ಹಾಲು ಹಾಕಿದ್ದೇ ಆದರೆ ಇದು ನಾಗಕನ್ನಿಕೆ ಕೈನಲ್ಲಿ ಅಮೃತ ಹಿಡಿದಿರುವಂಥ ತಾಯಿ ನಾಗಮ್ಮ. ನಿಮಗೇನಾನ ನಾಗದೋಷ ಇದ್ದು ಮದುವೆಯಿಂದ ತುಂಬ ವಿಳಂಬ ಆಗ್ತಾ ಇದೆ, ಮತ್ತು ಸರ್ಪದೋಷ ಇದೆ, ಕಾಳ ಸರ್ಪದೋಷ ಇದೆ ಅಂತ ನಿಮಗೇನಾನ ಇವಾಗ ನಿಮ್ಮ ಜಾತಕದಲ್ಲಿ ಎಲ್ಲ ಯಾರಿಗಾನ ತೋರಿಸಿದಾಗ ಹೇಳಿದರೆ ಖಂಡಿತವಾಗ್ಲೂ ಸರಳವಾಗಿ ನೀವು ಒಂದು 6 ಷಷ್ಠಿಗಳನ್ನು ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಪಂಚಮಿ ಆದ ನೆಕ್ಸ್ಟ್ ದಿವಸ ಬರುವಂಥದ್ದು ಈ ಅಷ್ಟಮಿಗಳಲ್ಲಿ ನೀವು ಷಷ್ಠಿ ಅಂಥೇಳಿ ಬರುತ್ತೆ, 6 ಷಷ್ಠಿಗಳನ್ನು ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು. ಏನು ಮಾಡಬೇಕು ಅಂದರೆ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಬೇಕು. ತಾಯಿಗೆ ನೀವು ಈ ಒಂದು ಅರಿಶಿಣದ ಕಂಕಣವನ್ನು ಮಾಡಿ ಕಟ್ಕೊಂಡು ನಮಗೆಲ್ಲ ದೋಷ ಎಲ್ಲ ಪರಿಹಾರ ಆಗಲಿ ಅಂತೇಳಿ ಆ ಹಾಲನ್ನು ಎರೆದು ಬರೋದ್ರಿಂದ ಕೂಡ ನಿಮಗೆ ಸರ್ಪದೋಷ ಅನ್ನೋಂಥದ್ದು ಪರಿಹಾರವಾಗುತ್ತೆ. ನೋಡಿ, ವರಾಹಿ ಅಮ್ಮಂದು ನನ್ನ ಮನೆಯಲ್ಲಿ ಇವತ್ತು ಮಂಗಳವಾರ ಇದೆ, ಸಂಕಷ್ಟಿ ಕೂಡ ಇದೆ, ಹಾಗಾಗಿ ನನ್ನ ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಮಂಗಳವಾರ ನಾನು ವರಾಹಿ ಅಮ್ಮನ ಸಂಜೆ ಒಂದು 7 ಗಂಟೆ ಮೇಲೆ ಈ ಒಂದು ಅಷ್ಟಲಕ್ಷ್ಮಿ ದೀಪಕ್ಕೆ ನಾನು ತಾಯಿಯನ್ನು ಹೂವಿನಿಂದ ಅಲಂಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಕೊಳ್ಳುವಂಥದ್ದು. ಬೆಳಗ್ಗೆ ಪೂಜೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೆ ಕಷ್ಟ ಅಂತಂದರೆ ಹೇಳಿ ಕೇಳಿ ಬರೋದಿಲ್ಲಲ್ವ, ಎಮರ್ಜೆನ್ಸಿಯಾಗಿ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ದುಡ್ದಿರೋ ಅಂಥ ದುಡ್ಡು ನಮ್ಮ ಕೈನಲ್ಲಿ ನಿಲ್ತಾ ಇರೋದಿಲ್ಲ. ಅದಕ್ಕೂ ಕೂಡ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ. ನೋಡಿ, ಖಂಡಿತವಾಗ್ಲೂ ನೀವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ನಿಮಗೆ ಸಂಬಳ ಇವಾಗ ಕೆಲವೊಬ್ಬರಿಗೆ 28ಕ್ಕೆ ಬರುತ್ತೆ, 30ಕ್ಕೆ ಬರುತ್ತೆ, 1ನೇ ತಾರೀಕು, 7ನೇ ತಾರೀಕು, 10ನೇ ತಾರೀಕು ಈ ರೀತಿಯಾಗಿ ಸಂಬಳ ಬರ್ತಾ ಇರುತ್ತೆ. ನೀವು ಸಂಬಳ ಬಂದ ತಕ್ಷಣ ಏನು ಮಾಡ್ತೀರಿ, ಕೆಲವೊಬ್ಬರು ರೇಷನ್ ತರ್ತೀರಿ, ಬಾಡಿಗೆ, ಮಕ್ಕಳ ಫೀಸು, ಆ ರೀತಿಯಾಗಿ ಖರ್ಚು ಮಾಡ್ಕೊತೀರಿ. ತಿಂಗಳ ಕೊನೆಯಲ್ಲಿ ನಿಮಗೆ ಸಾಲ ಅನ್ನೋವಂಥದ್ದು ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ನಾನು ಹೇಳೋವಂಥ ಈ ಟಿಪ್ಸನ್ನು ಫಾಲೋ ಮಾಡಿದ್ದೆ ಆದರೆ ತಿಂಗಳ ಕೊನೆಯಲ್ಲಿ ನಿಮಗೆ ಸಾಲ ಅನ್ನೋವಂಥದ್ದಾಗಲ್ಲ, ಕೈಯಲ್ಲಿ 5,000 to 6,000 ರೂಪಾಯಿ ಉಳಿಯೋ ಥರ ಆಗುತ್ತೆ. ಹಾಗಾಗಿ ಬನ್ನಿ ಏನು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಬಂದಿರೋವಂಥ ಸಂಬಳ ಬಂದ ತಕ್ಷಣ ನೀವು ಯಾರಿಗೂ ಅಷ್ಟೇ ಫೋನ್ಪೇ ಮಾಡೋದಾಗಲಿ, ಗೂಗಲ್ ಪೇ ಮಾಡೋದಾಗಲಿ ಖಂಡಿತವಾಗ್ಲೂ ಏನೇ 1 ರೂಪಾಯಿ ಕೂಡ ನೀವು ಪರ್ಚೇಸನ್ನು ಮಾಡಬಾರ್ದು. ನಿಮ್ಮದು ಏನಾನ ದುಡ್ಡು ನೀವು ಮನೆಗೆ ತೆಗೆದುಕೊಂಡು ಬರ್ತೀರಿ ಅಂತಂದರೆ ಸಂಬಳದ್ದು, ಆ ದುಡ್ಡಲ್ಲಿ ನೀವು ಮೊದಲಿಗೆ ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕು. ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಆದಷ್ಟು ಇವು ಸಣ್ಣ ಉಪ್ಪಿಗೂ ಅಷ್ಟೇ, ದಪ್ಪ ಕಲ್ಲುಪ್ಪಿಗೂ ಅಷ್ಟೇ, ಪುಡಿ ಉಪ್ಪಿಗೂ ನೀವು ಕಲ್ಲುಪ್ಪಿಗೂ 2 ಜರಡಿಯನ್ನು ಮಾಡ್ಕೊಳ್ಬೇಕು. ಆ ಜರಡಿಯನ್ನು ಯಾಕಂತಂದರೆ ಪ್ಲಾಸ್ಟಿಕ್ಕಿಗೆ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಶಕ್ತಿ ಇರುತ್ತೆ. ಈ ಒಂದು ಪಿಂಗಾಣಿದಾಯಿತು ಇಲ್ಲ ಗ್ಲಾಸ್ದಾಯಿತು, ಇದಕ್ಕೆ ಏನಾಗುತ್ತೆ, ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನೆಲ್ಲ ದೂರ ಮಾಡಿ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದನ್ನು ಮನೆಯಲ್ಲೇ ಕೊಡುತ್ತೆ. ಉಪ್ಪು ಅನ್ನೋವಂಥದ್ದು ಅಡುಗೆಗೆ ಎಷ್ಟು ಮುಖ್ಯನೋ ನಮ್ಮ ಜೀವನಕ್ಕೂ ಕೂಡ ಅಷ್ಟೇ ಮುಖ್ಯ. ನಮ್ಮ ಹಿರಿಯರು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತೇಳಿ ಸುಮ್ಮನೆ ಆ ಮಾತನ್ನು ಹೇಳಿಲ್ಲ. ಅದು ತುಂಬ ಅಂದರೆ ತುಂಬ ಅರ್ಥಗರ್ಭಿತವಾದ ಮಾತು ಅನ್ನೋದನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಉಪ್ಪಿನ ಜರಡಿನಲ್ಲಿ ನೀವು ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಇಟ್ಕೊಳ್ಬೇಕು. ಕ್ಲೀನಾಗಿ ತೊಳೆದು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಡ್ರೈ ಮಾಡ್ಕೊಳ್ಬೇಕು. ಡ್ರೈ ಮಾಡಿಕೊಂಡು ಈ ಉಪ್ಪನ್ನೆಲ್ಲ ಅದರಲ್ಲಿ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ನಿಮಗೆ ಆ ಉಪ್ಪಿಗೆ ನೀವು ಕೇಳ್ಕೊಬೇಕು, ಅಮ್ಮ ಮಹಾಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲೇ ನೆಲೆಸು ಅಂತ ಕೇಳಿಕೊಂಡು ಅದಕ್ಕೆ 6 ಲವಂಗವನ್ನು ಹಾಕಬೇಕು. ನೀವು ಆ ಸಂಬಳವನ್ನು ಅದರ ಮೇಲೆ ಇಟ್ಬಿಟ್ಟು ಕ್ಯಾಪ್ ಇದ್ದರೆ ಕ್ಯಾಪ್ ಹಾಕಿ ಓವರ್ ನೈಟ್ ಅದರಲ್ಲೇ ಬಿಟ್ಬಿಡಬೇಕು. ನೀವು
ಬೆಳಗ್ಗೆ ಆಮೇಲೆ ನೀವು ನಿಮ್ಗೆ ನಿಮಗೆ ಏನು ಬೇಕಾದರೂ ಇರಬಹುದು, ನೀವು ಅದನ್ನು ಆ ದುಡ್ಡನ್ನು ನೀವು ಬಳಸ್ಕೊಳ್ಬಹುದು. ಈ ರೀತಿಯಾಗಿ ಮಾಡಿ ಖಂಡಿತವಾಗ್ಲೂ ನೀವು ದುಡಿದಿರೋ ಅಂಥ ದುಡ್ಡು ನಿಮ್ಮ ಕೈನಲ್ಲಿ ನಿಲ್ಲುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ಟೆಸ್ಟ್ ಮಾಡಿ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ. ಓಂ ಶ್ರೀಂ ಸಮಹೇಶ್ವರಿ ನಮೋ ನಮಃ. ಓಂ ಶ್ರೀಂ ಸಮಹೇಶ್ವರಿ ನಮೋ ನಮಃ. ಓಂ ಶ್ರೀಂ ಸಮಹೇಶ್ವರಿ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಕೇವಲ 11 ಬಾರಿ ಹೇಳಿದರೆ ಸಾಕಾಗುತ್ತೆ. ನಿಮಗೆ ಎಮರ್ಜೆನ್ಸಿ ಎಷ್ಟೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ, ಎಮರ್ಜೆನ್ಸಿ ಯಾವುದೇ ಒಂದು ಮೂಲಕವಾಗಿ ಬಂದು ನಿಮ್ಮ ಒಂದು ಕಷ್ಟಕ್ಕೋಸ್ಕರ ಹಣ ಅನ್ನೋವಂಥದ್ದು ಬಂದು ಸೇರುತ್ತೆ. ಮತ್ತು ತಿಂಗಳು ಕೊನೆಯಲ್ಲಿ ಯಾರಿಗೆಲ್ಲ ದುಡ್ಡು ನಿಲ್ತಾ ಇಲ್ಲ, ಸಾಲ ಆಗ್ತಾ ಇದೆ ಅನ್ನೋದು ಕೂಡ ಈ ರೀತಿಯಾಗಿ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದನ್ನುವಂಥದ್ದಾಗುತ್ತೆ. ನೀವು ವಿಡಿಯೋಗಳನ್ನು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರಿ, ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಪೂರ್ತಿಯಾಗಿ ವಿಡಿಯೋನ ನೋಡಿ ವರಾಹಿ ಅಮ್ಮನ ಆರಾಧನೆಯನ್ನು ಮಾಡಿ. ವರಾಹಿ ಅಮ್ಮನ ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಎಷ್ಟೇ ಒಂದು ನಿಮಗೆ ಮನೆಯಲ್ಲಿ ಆಗೋದೇ ಇಲ್ಲ, ನಮಗೆ ನೆಗೆಟಿವ್ ಎನರ್ಜಿ ಅಂದರೂ ಕೂಡ, ಎಂಥದ್ದೇ ಸಮಸ್ಯೆಗಳಿದ್ರೂ ಭೂಮಿಯ ಅಡಿನಲ್ಲಿದ್ದರೂ ಕೂಡ ವರಾಹಿ ತಾಯಿ ಆ ಒಂದು ಕಷ್ಟವನ್ನು ಬಗೆದು ನಮಗೆಲ್ಲ ಒಂದು ಪರಿಹಾರವನ್ನು ಕೊಡ್ತಾರೆ. ಇದಂತೂ ತುಂಬ ಟೈಮ್ ನನಗೆ ಅನುಭವಕ್ಕೆ ಬಂದಿದೆ. ಖಂಡಿತವಾಗ್ಲೂ ನೀವು ಕೂಡ ವರಾಹಿ ಅಮ್ಮನ ನಂಬಿ ಅವರ ಮಂತ್ರಗಳನ್ನು ಹೇಳ್ಕೊಳ್ಳಿ. ಪೂಜೆ ಪುನಸ್ಕಾರ ಕೂಡ ತುಂಬ ಸರಳವಾಗಿರುತ್ತೆ. ಖಂಡಿತವಾಗ್ಲೂ ನಿಮಗೂ ಕೂಡ ವರಾಹಿ ತಾಯಿ ಒಳ್ಳೆಯದನ್ನು ಮಾಡಲಿ. ಸದಾಕಾಲ ನಮ್ಮನೆಯಲ್ಲೂ ನೆಲೆಸಲಿ, ನಿಮ್ಮ ಮನೆಯಲ್ಲೂ ಕೂಡ ವರಾಹಿ ತಾಯಿ ನೆಲೆಸಿ ನಮ್ಮದೇನೇ ಒಂದು ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಲಿ ಅಂತ ವರಾಹಿ ಅಮ್ಮನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.